ಮಾಡಿದಾಗಲೂ ಕೂಡ ನೀವು ಸಂತೋಷ್ ಅವ್ರಿಗೆ ಒಪ್ಪಿಸ್ತಿದ್ದೀನಿ ಅಂತ ಏನೋ ಹೇಳಿದ್ರಿ. ಇದಕ್ಕೆ ನಿಮ್ಮ ಗಂಡ ಅವರು ಕೂಡ ಇದ್ರ ಬಗ್ಗೆ ನನ್ನ ಹೆಂಡತಿ ಬರ್ಲಿ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತಾನೆ ಹೇಳ್ತಾ ಇದ್ರು. ಹ್ಮ್. ಸೊ ಈಗ ನಿನ್ನೆ ಏನೋ ಸಂತೋಷ್ ಅವ್ರು ಹೇಳ್ತಾ ಇರೋದು ನಿನ್ನೆ ಬಂದಿದ್ರು ಅವ್ರ ಮನೆ ಕಡೆಯಿಂದ ಕರ್ಕೊಂಡು ಹೊಡೆದಿದ್ದಾರೆ ಅನ್ನೋ ತರ ಹೇಳ್ತಿದ್ದಾರೆ. ಹೌದು ಸರ್, ನಿನ್ನೆ ಸಂಜೆ ಒಂದು 6 ಗಂಟೆ ಆಗಿತ್ತು. ಹಾ ಬಂದು ನನಗೆ ಬರ್ತಾರೆ ಅಂತ ಕೂಡ ನಾನು ಯೋಚನೆ ಮಾಡಿರಲಿಲ್ಲ ಸರ್. ಬಂದರು. ಹಾ ಅವ್ರ ತಂಗಿ ಮತ್ತು ಅವರ ಮಾವನ ಮಗಳು ಹ್ಮ್ ಮತ್ತು ಅವನು ಮತ್ತು ಮಕ್ಕಳು, ಹ್ಮ್ ಆಮೇಲೆ ನಮ್ಮೂರವರು ಅಂತ ಅಂದ್ಬಿಟ್ಟು ಅವರು, ಹ್ಮ್ ಅವ್ರ ಮಿಸ್ಸಸ್ ಮತ್ತು ಅವ್ರ ಜೊತೆ ಇನ್ನೊಬ್ಬರು ಬಂದಿದ್ರು. ಹ್ಮ್ 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 ಎಲ್ಲ ಒಂದು 5 ಜನ ಬಂದಿದ್ರು ಸರ್. ನಿಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರಾ ಅಥವಾ ನಿಮ್ಮನ್ನ ಅಟ್ಯಾಕ್ ಮಾಡ್ಬೇಕಂತ ಬಂದಿದ್ರಾ? ಸರ್ ಏನು ಪ್ಲಾನ್ ಇಟ್ಕೊಂಡು ಬಂದಿದ್ರೋ ಗೊತ್ತಿಲ್ಲ. ಹಾ ಆಮೇಲೆ ಬಂದರು, ಮಾತಾಡ್ತಾ ಇದ್ರು. ಹ್ಮ್ ನಾನು ಇವನ ಮನೇಲೇ ಇರ್ತೀನಿ ಮಕ್ಕಳನ್ನ ಇಟ್ಕೊಂಡು, ಹ್ಮ್ ನಾನು ಹೋಗಲ್ಲ, ನನ್ನ ಮಕ್ಕಳು ಸಾಕೋಕ್ಕಾಗಲ್ಲ, ಹ್ಮ್ ಹಿಂಗೆ ಹಿಂಗೆ ಏನೇನೋ ಮಾತಾಡ್ತಾ ಇದ್ದ. ಹ್ಮ್ ಸರಿ ಅಂತ ಅಂದ್ಬಿಟ್ಟು ಸಂತು ಮೇಲೆ ಸ್ವಲ್ಪ ರೈಸ್ ಆದರು. ಹ್ಮ್ ಏನಕ್ಕೆ ಅವ್ರನ್ನೆಲ್ಲ ಮಾತಾಡ್ತೀವಿ, ಅವ್ರ ಮನೇಲಿ ಇರೋ ರೈಟ್ಸ್ ನಿಮ್ಗೆ ಯಾರು ಕೊಡ್ತಾರೆ, ಹ್ಮ್ ಅವನ ಮನೇಲಿ ನೀನೇನಕ್ಕೆ ಇಟ್ಕೊಬೇಕು, ಹ್ಮ್ ಹಂಗೆ ಹಿಂಗೆ ಅಂತಂದರು. ಸಂತು ಇಟ್ಕೊಂಡು ಅದು ಮಂಜು ಇಟ್ಕೊಂಡು ನನ್ನ ಹೆಂಡ್ತಿ ನನ್ನ ಕಳಿಸ್ರಿ, ಹಂಗೆ ಹಿಂಗೆ ನೀನು ಹೆಂಡ್ತಿ ನಾನೇನು ಇಟ್ಕೊಂಡಿಲ್ಲ, ಕರ್ಕೊಂಡು ಹೋಗಪ್ಪ, ನನಗೇನು ಇರ್ತೈತೆ ಅಂತಂದರು. ಸಂತು ಅವ್ರು ಹೇಳಿದ್ರು. ಹೌದೌದು. ಹಾ ಸಂತೋರು ಆ ಥರ ಹೇಳಿದಾದ್ಮೇಲೆ ಸರಿ ಆಯಿತು, ನೀನು ಕಳಿಸು ಮನೆಯಿಂದ ಈಚೆಗೆ, ನನ್ನ ಮನೆಯಿಂದ ಈಚೆಗೆ ತಳ್ಳೋಕ್ಕಾಗಲ್ಲ, ಬೇಕಾದ್ರೆ ಕರ್ಕೊಂಡು ಹೋಗ್ರಿ ನೀವೇ ಅಂತ ಅಂದಿದ್ದಾದ್ಮೇಲೆ ಹ್ಮ್ ಒಂದಿಬ್ಬರು ಮೂವರು ನನ್ನ ಇಟ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋದ್ರು ಸರ್. ಮನೆಗೆ ಕರ್ಕೊಂಡು ಹೋದ್ರಾ ಮಂಜು ಅವ್ರ ಮನೆಗೆ? ಎಳ್ಕೊಂಡು ಹೋದ್ರು ಸರ್ ನನ್ನ. ಎಲ್ಲಿ ಅವ್ರ ಮಂಜು ಅವ್ರ ಮನೆಗೆ? ಮಂಜು ಅವ್ರ ಮನೆಗೆ ಕರ್ಕೊಂಡು ಹೋಗಿಲ್ಲ ಸರ್, ನಮ್ಮ ಚಿಕ್ಕಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಹ್ಮ್ ಈಚೆ ಕಡೆ ಕರ್ಕೊಂಡು ಹೋದ್ರು, ನನಗೆ ತಲೆಸುತ್ತ ಬಂತು, ಅಲ್ಲೇ ಬಿದ್ದೋದೆ ನಾನು. ಹ್ಮ್ ಮತ್ತೆ ಎಲ್ಲ ಅಕ್ಕಪಕ್ಕದವರೆಲ್ಲ ನೋಡಿದ್ದಾರೆ ಸರ್ ನನ್ನ. ಹ್ಮ್ ನಾನು ಹ್ಮ್ ಬರಲ್ಲ ಅಂದರೂ ಕೂಡ ನನ್ನ ಬಟ್ಟೆಗಳು ಹೆಂಗಂದ್ರೆ ಹಂಗೆ ಇದು ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್ ನನ್ನ. 3-4 ಜನ ನನ್ನ ಕರ್ಕೊಂಡು ಹೋಗಿ ಕಾರಲ್ಲಿ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡಿಬಿಟ್ಟು ಸರ್. ಎಷ್ಟು ಏನೇ ಕಿರ್ಚಿದ್ರು, ಎಷ್ಟು ಇದು ಮಾಡಿದ್ರು ಬಿಡಲಿಲ್ಲ ಸರ್ ನನ್ನ. ನಿಮ್ಮ ಮೇಲೆ ಅಲ್ಲೇ ಮಾಡಿದ್ದಾರಾ, ಅಂದ್ರೆ ಹೊಡೆದಿದ್ದಾರಾ ನಿಮ್ಮನ್ನ? ಹೌದೌದು ಸರ್, ಎಲ್ಲಿ? ಕಾರಲ್ಲೇ ಹೊಡ್ಕೊಂಡು ಹೋದ್ರು ಸರ್. ಕಾರಲ್ಲೇ ಹೊಡ್ಕೊಂಡು ಮನೆಗೆ ಕರ್ಕೊಂಡು ಹೋದ್ರಾ? ಅಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ. ಚಿಕ್ಕಮ್ಮ ಮನೆಗೆ ಕರ್ಕೊಂಡು ಹೋದ್ರು? ಹೌದೌದು, ಬೆಳದಾಸ್ಪುರ ಕರ್ಕೊಂಡು ಹೋದ ಸರ್. ಹಾ ಹಾ ಅಲ್ಲಿ ಕರ್ಕೊಂಡೋಗಿ ಕಾರಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಕತ್ತೆಲ್ಲ ಇಸ್ಕಿ ಅವನು ಉಸಿರು ಕಟ್ಟಿ ನನಗೆ ಚೆನ್ನಾಗಿ ಹೊಡೆದು ಕರ್ಕೊಂಡೋದ. ನಾನು ಸ್ವಲ್ಪ ಜೋರಾಗಿ ಕಿರ್ಚಾಡಿದೆ ಸರ್ ನಾನು. ಅಮ್ಮ ಬೈದೆ ಸರ್, ನನಗೆ ಬಲವಂತದಿಂದ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ, ನಾನು ಕರ್ಕೊಂಡು ಹೋಗ್ಬೇಡ, ಇಷ್ಟೆಲ್ಲ ಆದರೂ ಕೂಡ ನಾನು ನಿನ್ನ ಜೊತೆ ಜೀವನ ಮಾಡಲ್ಲ, ನನ್ನ ಮಕ್ಕಳು ತಾನೇ, ಮಕ್ಕಳನ್ನ ಕಳಿಸೋ ನಾನು ಸಾಕೊಂತೀನಿ, ನನ್ನ ಚಿಕ್ಕ ಮಗನ ಕಳಿಸೋ ನಾನು ಸಾಕೊಂತೀನಿ, 3 ಜನ ಮಕ್ಕಳು ನಾನು ಕಳ್ಸಾಕಾಗಲ್ಲ, ಒಂದು ಮಗನ ಕಳಿಸ್ಕೊಡು, 2 ಮಕ್ಕಳ ಜವಾಬ್ದಾರಿ ನಾನು ತಗೊತೀನಿ, ನನಗೆ ಬಲವಂತದಿಂದ ನೀನು ಕರ್ಕೊಂಡು ಹೋಗ್ಬೇಡ ಅಂತ ಅಂದ್ಬಿಟ್ಟು ಫುಲ್ಲು ಕಾರಲ್ಲೆಲ್ಲ ಕಿರ್ಚಾಡ್ಕೊಂಡು ಹೋದೆ ಸರ್. ಆಮೇಲೆ ಫುಲ್ಲು ಹೊಡ್ಕೊಂಡೇ ಕರ್ಕೊಂಡು ಹೋದೆ ಸರ್ ನನ್ನ ಅವನು. ಕರ್ಕೊಂಡೋಗಿ ನಮ್ಮ ಚಿಕ್ಕಮ್ಮ ಮನೆಗೆ ನಾನು ಬರಲ್ಲ ಅಂತಂದೆ ಸರ್ ನಾನು ಯಾರ ಮನೆಗೂ ಬರೋಕ್ಕೆ ಇಷ್ಟ ಇಲ್ಲ, ನನಗೆ ಯಾರ ಮನೆಗಳು ಕರ್ಕೊಂಡು ಹೋಗ್ಬೇಡ ಅಂದರೂ ಕೂಡ ಬಲವಂತದಿಂದ ಕರ್ಕೊಂಡು ಹೋದೆ ಸರ್. ಆಮೇಲೆ ನನ್ನ ತಮ್ಮನೂ ಹೊಡೆದ ಸರ್, ಹೊಡೀರೋ ಇವಳಿಗೆ, ಹೊಡೀರೋ ಅಂತ ಅಂದ್ಬಿಟ್ಟು ಇವನೇ ಹೇಳ್ದೆ ಸರ್. ನನ್ನ ತಮ್ಮ ಕೂಡ ಹೊಡೆದ ಅಂತಂದ್ಬಿಟ್ಟು ಅವನು ಹೊಡೆದಿದ್ದಾದ್ಮೇಲೆ ಇವನು ಚೆನ್ನಾಗಿ ಹೊಡೆದ ಸರ್ ನನಗೆ. ನೀನು ಎಷ್ಟೇ ಹೊಡಿ, ನೀನು ಎಷ್ಟೇ ಸಾಯ್ತಾನಂತೆ, ನಾನು ಅವನ ಜೊತೆ ಹೋಗ್ತೀನಿ, ಅವನ ಜೊತೆ ಇದ್ದೇ ಇರ್ತೀನಿ, ಇಷ್ಟೆಲ್ಲ ಆದರೂ ಕೂಡ ನಾನು ಮಾತ್ರ ನಿನ್ನ ಜೊತೆ ಜೀವನ ಮಾಡಲ್ಲ, ನೀನು ಇಷ್ಟು ಹೊಡೆದ್ರು ಇಷ್ಟು ಇದು ಮಾಡಿದ್ರು ಕೂಡ ನೀನು ನನ್ನ ಉಳಿಸ್ತೀಯ ಅನ್ನೋ ಗ್ಯಾರಂಟಿ ನನಗಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದ್ರು ಸರ್ ನನಗೆ. ಅಲ್ಲೇ ಯಾರು ಸರ್ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ ಸರ್, ಯಾರೋ ಒಬ್ಬರು ಬಂದು ಬಿಡಿಸ್ಲಿಲ್ಲ ನಾನು. ಅಲ್ಲ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಮನೆ ಹತ್ರ ಬಂದಿದ್ರು, ಅಂದ್ರೆ ಮಂಜು ಜೊತೆನೆ ಇರಬೇಕು ಅಂತೇಳಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರು, ಆದ್ರೆ ನಿಮ್ಮನ್ನ ಎಳ್ಕೊಂಡು ಹೋಗಿ ಕಾರಲ್ಲಿ ಹಾಕೊಂಡು ಹೊಡೆದು ಚಿಕ್ಕಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದೌದೌದು. ಸೊ ಅಲ್ಲಿಂದ ವಾಪಸ್ ನೀವು ಈಗ ಸಂತೂರ್ ಮನೆಗೆ ಹೇಗ್ ಬಂದ್ರಿ? ಅವರೇ ಬಿಟ್ಟೋಗಿದ್ದ ಅಥವಾ ನೀವೇ ಬಂದಿದ್ದ? ನಾನೇ ಬಂದೆ ಸರ್. ಆಮೇಲೆ ಏನೋ ಸುಳ್ಳು ಹೇಳ್ಬಿಟ್ಟು ಎಲ್ಲ ಬಂದ್ರು, ಮಾತಾಡಿದ್ರು. ಮಾತಾಡಿದಾದ್ಮೇಲೆ ಆಮೇಲೆ ನಮ್ಮ ಮಂಜು ಅವರ ಮಾವನ ಮಗಳು ಸರ್, ಪಾಪ ಅವರುನು ಏನಕ್ಕೆ ಹೊಡೆದೆ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಪಾಪ ಅವರು ಮಂಜು ಮೇಲೆ ರೇಗಾಡಿದ್ರು. ಕರ್ಕೊಬರೋದು ಏನಕ್ಕೆ ಹೆಂಡತಿ ಬೇಕು ಅಂತ ಅಂದ್ಬಿಟ್ಟು ಬಂದೆ ತಾನೆ, ಏನಕ್ಕೆ ಹುಡುಗಿಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಿದ್ದೆ, ಏನಕ್ಕೆ ಹೊಡೆದೆ ನೀನು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಮಾತಾಡಿದ್ರು. ಇಲ್ಲ ಅವಳು ಕೋಪ ಬರ್ಸಿದ್ಲು ಅದಕ್ಕೆ ಹೊಡೆದೆ ಅಂತ ಅಂದ್ಬಿಟ್ಟು, ಸರಿ ಅಂತ ಅಂದ್ಬಿಟ್ಟು ನಾನು ಬಂದೆ ಸರ್.
ಬಂದಿದ್ದಾದ್ಮೇಲೆ ಇಲ್ಲ ನಡಿ ಅವ್ರ ಮನೆಗೆ ಅವ್ರ ಮಾವನ ಮಗಳಿಗೆ ಮನೆಗೆ ಹೋಗೋಣ ಅಂತ ಇದೆ ಸರ್. ನಾನು ಇಟ್ಕೊಂಡು ಇವರು ನನ್ನನ್ನು ಬಿಡಲ್ಲ ಯಾವುದೇ ಕಾರಣಕ್ಕೂ, ಹೆಂಗಾದ್ರೂ ಆಗಲಿ ಸುಳ್ಳು ಹೇಳಬೇಕು ಇವ್ರಿಗೆ ಅಂತ ಅಂದುಬಿಟ್ಟು ನಾನು ಉಳಿಸಲ್ಲ ಅನ್ನೋ ಗ್ಯಾರಂಟಿ ಗೊತ್ತಾಗೋಯ್ತು ಸರ್ ನನಗೆ. ಯಾರೇನು ಹೇಳಿದ್ರು ನಾನು ಕೇಳಿಲ್ಲ ಸರ್ ನಾನು. ಆಮೇಲೆ ಇಲ್ಲ ನಾನು ಸ್ಟೇಷನಲ್ಲಿ ತಾನೇ ಬರ್ಕೊಟ್ಟಿದ್ದೀನಿ, ಸ್ಟೇಷನಲ್ಲೇ ಬರ್ಕೊಟ್ಬಿಟ್ಟು ನನಗೆ ಸಂತು ಬೇಡ ಮಂಜುನೇ ಬೇಕು ಅಂತ ಬರ್ಕೊಟ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ಸ್ಟೇಷನ್ಗೆ ಹೋಗಿ ಸರ್ ನಾನು. ಅಲ್ಲಿ ಹೋಗಿದ್ದಾದ್ಮೇಲೆ ನಾನು ಹೇಳಿದ್ದು ಸರ್ ಅವ್ರಿಗೆಲ್ಲನೂ, ಪೊಲೀಸರಿಗೆಲ್ಲ ಹೇಳಿದೆ ಈ ಥರ ಹೊಡೆದು ಬಡ್ದು ನಾನು ಹಿಂಸೆ ಕೊಟ್ಟು ಕರ್ಕೊಂಡು ಹೋಗಿದ್ದಾನೆ, ನಾನು ಬರಲ್ಲ ಅಂದರೂ ಕೂಡ ನಾನು ಕರ್ಕೊಂಡು ಹೋಗಿದ್ದಾನೆ ಅಂತ ಅಂದುಬಿಟ್ಟು ಹೇಳಿದೆ ಸರ್. ಅವರು ಬೈದರು, ಏನಕ್ಕೆ ಬೇಕು ಬೇಡ ಅಂತ, ಆ ಹುಡುಗಿ ಎಲ್ಲ ಬರ್ಕೊಟ್ಟು ಹೋಗೈತಲ್ಲ, ನೀನು ಅವ್ರ ಮನೆ ಹತ್ರಕ್ಕೆ ಹೋಗಿರೋದೇ ತಪ್ಪು, ಅದು ಹೋಗಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಿದೆಯಲ್ಲ ಹುಡುಗಿಗೆ, ಇದು ತಪ್ಪು ನೀನು ಮಾಡಿರೋದು, ಬೆಳಗ್ಗೆ ಬಂದೋಗಿ ಸರ್ ಈ ಥರ ಮಾತಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿ ಸರ್. ನನ್ನ ಹೆಂಡತಿ ಬೇಕು ಸರ್, ನನ್ನ ಮಕ್ಕಳು ಬೇಕು ಸರ್ ನನಗೆ, ಇಷ್ಟೆಲ್ಲ ಆದರೂ ಕೂಡ ನೀನು ಆ ಹುಡುಗಿನ ಉಳಿಸ್ತೀಯ ಅನ್ನೋದೇನೋ ಗ್ಯಾರಂಟಿ, ಸುಮ್ಮನೆ ಏನಕ್ಕೋ ನೀನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ನೀನು ಅಂತೆಲ್ಲ ಹೇಳಿದ್ರು ಸರ್ ಅವರು. ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ? ಹೌದೌದು, ನಾನು ಬಲವಂತದಿಂದ ಕರ್ಕೊಂಡೋಗಿ ಸರ್, ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ನಡಿ, ಅಂತೂ ಬೇಡ ನನಗೆ ಮಂಜುನೇ ಬೇಕು ಅಂತ ಅಂದ್ಬಿಟ್ಟು ಬರ್ಕೊಡ್ತೀನಿ ನಡಿ ಅಂತ ಸುಳ್ಳು ಹೇಳಿ ಕರ್ಕೊಂಡೋಗಿ ಸರ್ ನಾನು. ನೀವೇ ಕರ್ಕೊಂಡು ಹೋಗಿದ್ರಿ ಹಂಗೆ ಹೇಳಿ? ಹೌದೌದು, ಇಲ್ಲಾಂದ್ರೆ ನನ್ನನ್ನು ಬಿಡ್ತಾ ಇರಲಿಲ್ಲ ಸರ್ ನನ್ನ, ಇಲ್ಲಾಂದ್ರೆ ಕರ್ಕೊಂಡು ಹೋಗ್ಬಿಡೋರು ಇವರು. ಅದಕ್ಕೆ ನಾನೇ ಹಂಗೆ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡೋದೆ ಸರ್ ನಾನು. ಪೊಲೀಸ್ ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ಅಲ್ಲಿ ಪೊಲೀಸರ ಮುಂದೆ ಎಲ್ಲ ಹೇಳಿದ್ರಿ ಏನೇನಾಯ್ತು ಅಂತ ಹೇಳಿ? ಹೌದೌದು ಸರ್. ಇಲ್ಲ ನಾನು ಹೊಡೆದೇ ಇಲ್ಲ ಅಂತ ಇದ್ದ. ನನ್ನ ದೊಡ್ಡ ಮಗನ ಕೈಲಿ ಹೇಳ್ಸಿದಾನಲ್ಲ ಸರ್ ಅವನು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಅವನೇ ಹೇಳ್ದೆ ಸರ್, ಇಲ್ಲ ಅಮ್ಮಗೆ ಹೊಡೀತು, ಕಾರಲ್ಲೆಲ್ಲಾನು ಕತ್ತಿಸ್ಕಿ ಫುಲ್ಲು, ಅಮ್ಮಗೆ ಉಸಿರಾಡಕ್ ಬಿಡ್ಲಿಲ್ಲ, ಏನೂ ಇಲ್ಲ, ಅಲ್ಲೇ ಮನೆಯಲ್ಲಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದ್ರು, ಅವ್ರ ಮಾಮ ಕೈಯಲ್ಲೆಲ್ಲ ಹೊಡ್ಸಿದ್ರು ಅಂತೆಲ್ಲ ಹೇಳ್ದೆ ಸರ್. ಯಾಕೋ ಸುಳ್ಳು ಹೇಳ್ತೀಯ ನೀನು, ಹುಡುಗಿನ ಕರ್ಕೊಂಡೋದಲ್ಲ, ಏನು ಕೊಡಿಬೇಕು ನೀನು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ಆ ಹುಡುಗಿ ಏನಾದ್ರು ಎಫ್.ಐ.ಆರ್ ಆಗ್ತದೆ ಅಂದರೆ ನೀನು ಹೋಗಿ ಒಳಗಡೆ ಕೂತ್ಕೊಂತೀಯ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಸರ್. ಅವ್ನು ಹೊಡೆದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ದೆ. ಆಮೇಲೆ ಮಗು ಹೇಳಿದ್ದಕ್ಕೆ ಸರ್ 2 ಏಟು ಹೊಡೆದೆ ನಾನು ಅಂತ ಹೇಳ್ದೆ ಸರ್. ಏನಿದ್ರು ಬೆಳಗ್ಗೆ ಬಂದು ಮಾತಾಡಿರಂತೆ ಹೋಗಿ ಅಂತ ಅಂದ್ಬಿಟ್ಟು ಅವನ್ನ ಕಳಿಸಿದ್ರು ಸರ್. ಆಮೇಲೆ ನಾನು ಸಂತೂರ್ಗೆ ಕಾಲ್ ಮಾಡಿಬಿಟ್ಟು ಬರೋಕ್ಕೆ ಹೇಳಿದೆ ಸರ್, ನಮ್ಮವ್ರು ಅಲ್ಲೇ ಇದ್ರು. ಆಮೇಲೆ ಬಂದು ಕರ್ಕೊಂಬಂದ್ರು ಸರ್. ನಮ್ಮ ಹಿಂದೆನೇ ಫಾಲೋ ಮಾಡ್ಕೊಂಡು ಮನೆ ಗಂಟ ಬಂದ ಅವನು. ಬಂದರೆ ಬರಲಿ ನೋಡೋಣ ಆಗಿದ್ದಾಗಲಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಸರ್ ನಾನು. ಇಷ್ಟೆಲ್ಲ ಆಯ್ತು ಈಗ? ಹೌದು ಸರ್. ನಿಮ್ಮನ್ನ ಅಲ್ಲ ಮಂಜು ಇಷ್ಟು ದಿನ ಡ್ರಾಮಾ ಮಾಡಿದ್ರೆ ಹಾಗಾದ್ರೆ ಅಂತ ಇದನ್ನೆಲ್ಲ ನೋಡಿದ್ರೆ? ಹೊಡೆದಿದ್ದಾನೆ ನನಗೆ. ಅಲ್ಲ ನಿಮ್ಗೆ ಕೈ ಕಾಲಿಗೆಲ್ಲ ಹೊಡೆದಿರುವಂತದ್ದು ಏನಾದ್ರು ಮಾರ್ಕ್ ಏನಿಲ್ಲ ಸರ್, ಬಟ್ ಕೈಗಳೆಲ್ಲ ಎತ್ತಕ್ಕಾಗ್ತಾ ಇಲ್ಲ ಹೊಡೆದಿರೋದು. 2 ಕಿವಿನೂ ಫುಲ್ಲು ನೋವ್ತಿದೆ, ಕಪಾಳಕ್ಕೆ ಹೊಡೆದಿರಲ್ವಾ ಹಂಗಾಗಿ 2 ಕಿವಿನೂ ಫುಲ್ಲು ನೋವ್ತಾ ಇದೆ. ಕೈಗೆಲ್ಲ ಹೊಡೆದಿದ್ದಾನೆ, ಕೈ ಎತ್ತಕ್ಕಾಗ್ತಾ ಇಲ್ಲ. ಚೆನ್ನಾಗಿ ಹೊಡೆದಿದ್ದಾನೆ ಸರ್ ಅವನು.